ಹಲೋ ಎವ್ರಿವಾನ್, ವೆಲ್ಕಮ್ ಟು ಮನ್ವಿಕಾ ಕ್ರಿಯೇಷನ್ಸ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಕಟ್ ವರ್ಕ್ ಇರೋ ಸ್ಯಾರಿಗೆ ಯಾವ ಥರ ಫಾಲ್ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟೋನ್ ವರ್ಕ್ ಬಂದಾಗ ಸ್ಯಾರಿಲಿ ನಾವು ಮಷೀನಲ್ಲಿ ಫಾಲ್ ಹಾಕೋದಕ್ಕೆ ಬರೋದಿಲ್ಲ, ಯಾಕಂದರೆ ಸೂಜಿನೂ ಹಾಳಾಗುತ್ತೆ. ಸೊ ಸ್ಟೋನು ಸರಿಯಾಗಿ ಕೂರೋದಿಲ್ಲ. ನೋಡಿ, ಈ ಥರ ಫಸ್ಟು ಫಾಲ್ನ ನಾವು ಬಾರ್ಡರಿಗೆ ನೀಟಾಗಿ ಜೋಡಿಸ್ಕೋಬೇಕು. ಫಾಲಲ್ಲೂ ಕೂಡ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿರಬೇಕು. ಫೋಲ್ಡ್ ಮಾಡಿ ಮಷೀನಲ್ಲಾದರೂ ನಾವು ಒಂದು ಸ್ಟಿಚ್ನ ಮಾಡ್ಬೋದು, ಇಲ್ಲ ಹಾಗೆ ಕೈಯಲ್ಲಾದರೂ ಮಾಡ್ಕೋಬೋದು. ಈಗ ಫಸ್ಟು ನೋಡಿ, ಸ್ಯಾರಿಗೆ ಈ ಥರ ಲಾಕ್ ಮಾಡಬೇಕು. ನಾಟ್ ಹಿಂದೆ ಹೋಗೋ ಥರ ಫಸ್ಟು ನಾವು ಫಾಲಲ್ಲಿ ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ನಾವೊಂದು ನಾಟ್ ಹಾಕಬೇಕು. ನಾಟ್ ಹಾಕಿ ನೀಟಾಗಿ ಸ್ವಲ್ಪ ಡಿಸ್ಟೆನ್ಸಲ್ಲೇ ನಾವು ಇನ್ನೊಂದು ನಾಟ್ ಹಾಕಬೇಕು. ಸೊ ಇದೇ ಥರ ಅದೇ ಡಿಸ್ಟೆನ್ಸಲ್ಲಿ ನಾವು ಇದೇ ಥರ ಫಾಲ್ ಹಾಕ್ಕೊತ ಹೋಗಬೇಕು. ತುಂಬ ದೂರನೂ ಹಾಕಬಾರ್ದು, ತುಂಬ ಹತ್ತಿರನೂ ಹಾಕಬಾರ್ದು. ಈ ಥರ ಅದು ನಮಗೆ ಫ್ರಂಟಲ್ಲಿ ಅದು ಥ್ರೆಡ್ ಕಾಣಬಾರ್ದು, ಆ ಥರ ನಾವು ಫಾಲ್ ಹಾಕೋದು ರೂಢಿ ಮಾಡ್ಕೋಬೇಕು. ನೋಡಿ, ಇದೇ ಥರ ನಾವು ಹಾಕ್ಕೊತ ಬರಬೇಕು. ಇಲ್ಲಿ ಸ್ಟೋನ್ ಇನ್ನೂ ಏನೂ ಇಲ್ಲ, ಜಸ್ಟ್ ಸ್ಯಾರಿದು ಬಾರ್ಡರ್ ಅಷ್ಟೇ. ಸೊ ಇದು ಸ್ವಲ್ಪ ಕಟ್ ವರ್ಕು ಸ್ವಲ್ಪ ಇದು ಬಂದಿದೆ. ತುಂಬ ಬಂದಾಗ ನಾವು ಆ್ಯಕ್ಚುಲಿ ಮಷೀನಲ್ಲಿ ಫಸ್ಟು ಒಂದು ಸ್ಟಿಚ್ನ ಮಾಡ್ಕೊತೀವಿ. ಬಟ್ ಇದರಲ್ಲಿ ತುಂಬ ಕಟ್ ವರ್ಕ್ ಜಾಸ್ತಿ ಬಂದಿಲ್ಲ ಈ ಸ್ಯಾರಿಲಿ. ಸೊ ಹಂಗಾಗಿ ನಾವು ಫಾಲ್ನೇ ಸ್ವಲ್ಪ ಬರ್ತಾ ನಾವು ಸರಿ ಮಾಡ್ಕೊತ ನಾವು ವರ್ಕ್ ಮಾಡ್ಕೊತ ಬರಬೇಕು. ನೋಡಿ, ಇದು ಸೀರೆ ನೋಡ್ತಾ ಇದ್ದೀರಾ. ಈ ಥರ ನಾವು ಸ್ಯಾರಿ ಫಾಲ್ನ ಸರಿಸ್ಕೊತ ಸ್ಯಾರಿ ಬಾರ್ಡರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನಾವು ಸ್ಯಾರಿನ ಎಳ್ಕೊಂಬರ್ತಾ ಇದು ಮಾಡಬೇಕು. ನೋಡಿ, ಇದೇ ಥರ ನಾವು ಸೆಟ್ ಮಾಡ್ಕೊತ ನಾವು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ, ಇದು ತುಂಬ ಕಟ್ ವರ್ಕು ತುಂಬ ಬಂದಿದ್ದರೆ ನಾವು ಫಸ್ಟೇ ಒಂದು ಸ್ಟಿಚ್ ಹಾಕೋಬೋದಿತ್ತು ಬಾರ್ಡರ್ಗೆ. ಬಟ್ ಇದು ಜಾಸ್ತಿನೂ ಬಂದಿಲ್ಲ ಕಟ್ ವರ್ಕು, ಹಾಗಾಗಿ ನಾವು ಅದರಲ್ಲೇ ಯಾವ ಥರ ಅಡ್ಜಸ್ಟ್ ಮಾಡೋದು ಅಂತ ನೋಡೋಣ. ಈ ಥರ ನೋಡಿ, ಈಗ ಈ ಥರ ಬಂದಮೇಲೆ ಸ್ಟೋನ್ ಇದ್ದಾಗ ಅಲ್ಲೇ ಸ್ಟಿಚ್ ಹಾಕಿದರೆ ಅದು ಕಾಣೋದು ಇಲ್ಲ ಮತ್ತು ಗಟ್ಟಿಯಾಗೂ ಕೂರುತ್ತೆ. ಈ ಥರ ನೋಡಬೇಕು ಬಾರ್ಡರು. ಈ ಥರ ನೋಡಿಕೊಂಡು ನೋಡಿ ನೀಟಾಗಿ ಬಾರ್ಡರಿಗೆ ಬರೋ ಥರ ನಾವು ಸ್ಟಿಚ್ ಹಾಕಬೇಕು. ನೋಡಿ, ಈ ಥರ ಚೂರು ತೊಗೊಂಡು ಈ ಥರ ಹಾಕಬೇಕು. ಅದು ಗೊತ್ತೂ ಆಗೋದಿಲ್ಲ ನಮಗೆ ಫ್ರಂಟ್ ಸೈಡಿಂದ. ನೋಡಿ, ಇಷ್ಟೇ ಡಿಸ್ಟೆನ್ಸಲ್ಲಿ ನೀಟಾಗಿ ಹಾಕಬೇಕು. ನನಗೆ ಗೊತ್ತಿರೋದ್ರಲ್ಲಿ ಇದು ಬೆಸ್ಟ್ ಅನಿಸುತ್ತೆ. ನಾವು ಮಷಿನ್ ವರ್ಕಲ್ಲಿ ನಾವು ಮಾಡೋಕ್ಕಂತ ಹೋದ್ರೆ ಅದು ಬರೋದಿಲ್ಲ. ಸೊ ನಾವು ಈ ಥರ ಮಾಡೋದೇ ಬೆಸ್ಟು, ಕೈಯಲ್ಲಿ ಸ್ಟಿಚ್ ಹಾಕೋದು ಚೆನ್ನಾಗೆ. ನೋಡಿ, ಈ ಥರ ಅದು ಬಾರ್ಡ್ರ್ ಕಟ್ ವರ್ಕ್ ಹೆಂಗೆ ಬರುತ್ತೋ ಆ ಡಿಸೈನ್ ಥರನೇ ನಾವು ಫಾಲ್ನ ತೊಗೊಂಡೋಗಿ ಈ ಥರ ನಾವು ಸ್ಟಿಚ್ ಹಾಕಬೇಕು. ಫುಲ್ ಸ್ಯಾರಿ ನೀಟಾಗಿ ಇಷ್ಟೇ ಡಿಸ್ಟೆನ್ಸಲ್ಲಿ ನಾವು ಫಾಲ್ ಹಾಕ್ಕೊತ ಹೋಗಬೇಕು ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ ಮತ್ತು ಸ್ಟೋನ್ಸ್ಗೂ ಏನೂ ಎಫೆಕ್ಟ್ ಆಗೋದು ಇಲ್ಲ. ನೋಡಿ, ಈ ಥರ ಫುಲ್ ಸ್ಟಿಚ್ ನಾನು ಈ ಥರ ಹಾಕ್ತಾಯಿದ್ದೀನಿ. ಕಂಪ್ಲೀಟ್ ಫಾಲ್ ಏನಿರುತ್ತಲ್ಲ ಅದನ್ನು ನಾವು ಸ್ಯಾರಿಗೆ ನೀಟಾಗಿ ಜೋಡಿಸ್ಕೊಂಡು 4 ಕಡೆ ನೋಡಿ ಈ ಥರ ಹಾಕಬೇಕು. ನೋಡಿ, ಈ ಥರ ಇದೆಲ್ಲ 4 ಕಡೆ ಮತ್ತು ಮೇಲ್ಗಡೆ ಸೈಡು ಅಷ್ಟೇ, ಮತ್ತು ಸೈಡಲ್ಲೂ ಕೂಡ ನಾವು ಈ ಥರ ಫುಲ್ ನೀಟಾಗಿ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಇದು ನೋಡಿ, ಈ ಥರ ನೋಡಿ, ಎಲ್ಲೂ ಸಹ ಕಾಣ್ತಾ ಇಲ್ಲ ಫ್ರಂಟಲ್ಲೂ ಕೂಡ ನಾವು ಸ್ಟಿಚ್ ಹಾಕಿದ್ದೀವಿ ಅಂತ. ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಸೈಡು ಅಷ್ಟೇ ಕಾಣಿಸ್ತಾ ಇಲ್ಲ.